Hello students, the next topic is defining symbolic constants. Defining symbolic constants. So in C programming, we use certain unique constants in a program. So in our program, we may use certain unique constants, and these constants may appear repeatedly in a number of places in the program. Means ನಾವೇನು ಕಾನ್ಸ್ಟೆಂಟ್ ಯೂಸ್ ಮಾಡ್ತೀವಿ ಆ ಕಾನ್ಸ್ಟೆಂಟ್ ರಿಪೀಟೆಡ್ ಆಗಿ ನಂಬರ್ ಆಫ್ ಪ್ಲೇಸಸಲ್ಲಿ ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ ಪ್ರೋಗ್ರಾಮಲ್ಲಿ. ಅದನ್ನು ನಾವು ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ಅ ಮ್ಯಾಥಮೆಟಿಕಲ್ ಕಾನ್ಸ್ಟೆಂಟ್ ಪೈ, what's the value of pi we have? For example, 3.142 or 3. If you want more accuracy, I can write 3.14159 like this. This is the value of pi, right? And while using these constants, ಈ ಕಾನ್ಸ್ಟೆಂಟ್ಸ್ ನಾವು ಯೂಸ್ ಮಾಡಬೇಕಾದ್ರೆ ಆ ಕಾನ್ಸ್ಟೆಂಟ್ಸ್ ರಿಪೀಟೆಡ್ ಆಗಿ ಮೆನಿ ಪ್ಲೇಸಸಲ್ಲಿ ಇರುತ್ತೆ ನಮ್ಮ ಪ್ರೋಗ್ರಾಮಲ್ಲಿ. ವೆನ್ ಐ ಯೂಸಿಂಗ್ ಅ ಕಾನ್ಸ್ಟೆಂಟ್ಸ್ in a subsequent places, we face two problems. Means it may arise two problems. So those are problem in modification of the program, problem in modification of the program, and problem in understanding the program. Problem in understanding the program. So these are the two problems that may arise while using such constants. Which are those? Problem in modification of the program and problem in understanding the program. So in this first we are going to study about what is the problem in modification. So that is nothing but modifiability. Modifiability. For example, assume that, so I have used one constant, that is pi, and in every place, that is and I have assigned a value 3.142 for this constant. pi ಅಂತ ಒಂದು ಕಾನ್ಸ್ಟೆಂಟ್ ನಾನು ಯೂಸ್ ಮಾಡಿದ್ದೀನಿ. ಕಾನ್ಸ್ಟೆಂಟ್ನ ಒಂದೇ ಕಡೆ ಡಿಫೈನ್ ಮಾಡೋದು ವ್ಯಾಲ್ಯೂನ. ಎಲ್ಲ ಪ್ಲೇಸಸಲ್ಲಿ ನಾವು ಅದ್ರ ನೇಮ್ ಬರ್ಕೊಂಡು ಹೋಗ್ತೀವಿ, ವ್ಯಾಲ್ಯೂ ಬರೆಯಲ್ಲ. ಅರ್ಥ ಆಗ್ತಿದೆಯಾ? Or else, for example, assume that in every place I am going to use this value itself, that is 3.142. ಈಗ ಪೈ ಅಂತ ಒಂದು ಕಾನ್ಸ್ಟೆಂಟ್ಗೆ ನಾನು 3.142 ವ್ಯಾಲ್ಯೂನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಸ್ಯೂಮ್ ಮಾಡಿ. ಆ್ಯಂಡ್ ವಿ ಮೇ ಲೈಕ್ ಟು ಚೇಂಜ್ ದ ವ್ಯಾಲ್ಯೂ ಆಫ್ ಪೈ ಫ್ರಮ್ 3.14 to 3.14159 ಟು ಇಂಪ್ರೂವ್ ದ ಅಕ್ಯುರಸಿ ಆಫ್ ಕ್ಯಾಲ್ಕುಲೇಷನ್ಸ್. ಈಗ ಪೈ ಅಂತ ಹೇಳಿದ್ರೆ 22/7. 22/7 ಡಿವೈಡ್ ಮಾಡಿ ಎಷ್ಟು ವ್ಯಾಲ್ಯೂ ಬರುತ್ತೆ ನೋಡಿ. 3.14159 ಬರುತ್ತೆ. ನಾನು ಅಪ್ರಾಕ್ಸಿಮೇಟಾಗಿ 3.142 ಫಸ್ಟ್ ಯೂಸ್ ಮಾಡಿರ್ತೀನಿ. 3.142 ಇಂದ 3.14159ಗೆ ನಾನು ಚೇಂಜ್ ಮಾಡಬೇಕು. ಏನಕ್ಕೆ? ಅಕ್ಯುರಸಿನ ಇಂಪ್ರೂವ್ ಮಾಡಲಿಕ್ಕೆ. ಆ ಕೇಸಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಾವು ವ್ಯಾಲ್ಯೂನ ಮಾಡಿಫೈ ಮಾಡ್ತಾ ಇದ್ದೀವಿ ಅಲ್ವಾ. ಈ ಕಾನ್ಸ್ಟೆಂಟ್ ವ್ಯಾಲ್ಯೂ 3.142 ಏನು ಕೊಟ್ಟಿದ್ವಿ, ವಿ ಆರ್ ಚೇಂಜಿಂಗ್ ದಟ್ ವ್ಯಾಲ್ಯೂ ಟು 3.14159. that is nothing but modifiability. In this case we will have to search throughout the program. ಈಗ ನಾನು ಈ ವ್ಯಾಲ್ಯೂನ ಈ ನ್ಯೂ ವ್ಯಾಲ್ಯೂಗೆ ಚೇಂಜ್ ಮಾಡಬೇಕಂದ್ರೆ ಥ್ರೂಔಟ್ ದ ಪ್ರೋಗ್ರಾಮ್ ಐ ಹ್ಯಾವ್ ಟು ಸರ್ಚ್ ವೇರ್ ಇನ್ ವಿಚ್ ಆರ್ ಆಲ್ ದ ಪ್ಲೇಸ್ ಐ ಹ್ಯಾವ್ ಯೂಸ್ ದಿಸ್ 3.142 ಆ್ಯಂಡ್ ಐ ಹ್ಯಾವ್ ಟು ಚೇಂಜ್ ದಟ್ ವ್ಯಾಲ್ಯೂ ಟು ವಾಟ್ 3.14159. ಮೀನ್ಸ್ ಎಲ್ಲೆಲ್ಲಿ ನಾವು 3.142 ಯೂಸ್ ಮಾಡಿದ್ದೀವಿ ಅದನ್ನೆಲ್ಲ ಸರ್ಚ್ ಮಾಡಿ ಈ 3.14159ಗೆ ನಾನು ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇಫ್ ಎನಿ ವ್ಯಾಲ್ಯೂ ಇಸ್ ಲೆಫ್ಟ್ ಅನ್ಚೇಂಜ್ಡ್, ನನಗೆ ಯಾವುದೋ ಪ್ಲೇಸಲ್ಲಿ ನನಗೆ ಕಾಣಿಸಲ್ಲ, 3.142 ಇರೋದು ನನಗದು ಸಿಗೋದಿಲ್ಲ, ಅದನ್ನ ನಾನು ಚೇಂಜ್ ಮಾಡಿರಲ್ಲ, ಹಾಗೇ ಇಟ್ಟಿರ್ತೀನಿ. 3.14159ಗೆ ನಾನು ಏನು ಮಾಡಲ್ಲ, ಚೇಂಜ್ ಮಾಡಲ್ಲ. ದಟ್ ಈಸ್ ಇಫ್ ಎನಿ ವ್ಯಾಲ್ಯೂ ಇಸ್ ಲೆಫ್ಟ್ ಅನ್ಚೇಂಜ್, ದ ಪ್ರೋಗ್ರಾಮ್ ಮೇ ಪ್ರೊಡ್ಯೂಸ್ ರಾಂಗ್ ಔಟ್ಪುಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಪ್ರಾಬ್ಲಮ್ ಇನ್ ಮಾಡಿಫಿಕೇಶನ್ ಆಫ್ ದ ವಾಟ್ ಪ್ರೋಗ್ರಾಮ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ problem in understanding the program. That is nothing but understandability. That is, when a numeric value appears in a program, its use is not always clear. ಅಲ್ವಾ. ಈಗ ನಾನು ಯಾವುದೋ ಒಂದು ನ್ಯೂಮರಿಕ್ ವ್ಯಾಲ್ಯೂನ ನಾನು ನಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡಿದಾಗ
ಅದ್ರದ್ದು ಏನು ಯೂಸ್ ಅಂತ ನಮಗೆ ಆಲ್ವೇಸ್ ಕ್ಲಿಯರ್ ಆಗಿರಲ್ಲ. ಎಸ್ಪೆಷಲಿ ವೆನ್ ದ ಸೇಮ್ ವ್ಯಾಲ್ಯೂ ಮೀನ್ಸ್ ಡಿಫ್ರೆಂಟ್ ಥಿಂಗ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಒಂದೇ ವ್ಯಾಲ್ಯೂ ಡಿಫ್ರೆಂಟ್ ಪ್ಲೇಸಲ್ಲಿ ಡಿಫ್ರೆಂಟ್ ಮೀನಿಂಗ್ನ ಕೊಡುತ್ತೆ. ಆ ಥರ ವ್ಯಾಲ್ಯೂ ಇದ್ದಾಗ ನನಗೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ದ ನಂಬರ್ 50, this is one numeric value, right? If I consider a number 50, it may mean the number of students. 50 ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಟೂಡೆಂಟ್ದು ಮಾರ್ಕ್ಸ್ ಆಗಿರ್ಬೋದು ಅಲ್ವಾ. ಅರ್ಥ ಆಗ್ತಿದೆಯಾ? ಈಗ 50 ಅಂತ ಹೇಳಿದ್ರೆ ಅದು ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ದು ಸ್ಟೂಡೆಂಟ್ ಮಾರ್ಕ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಇಂಟೀಜರ್ ವ್ಯಾಲ್ಯೂ ಆಗಿರ್ಬೋದು ಅಲ್ವಾ. ನಮಗೆ 50 ಅಂದ ತಕ್ಷಣ ಅದ್ರದ್ದು ಮೀನಿಂಗ್ ಏನಂತ ನಮಗೆ ಈಸಿಯಾಗಿ ಅರ್ಥ ಆಗಲ್ಲ. ಈಗ ಈ 50 ಅನ್ನೋದು ಒಂದು ಪ್ಲೇಸಲ್ಲಿ ನಾವು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಒಂದು ಪ್ಲೇಸಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ದು ಮಾರ್ಕ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಪ್ಲೇಸಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ದು ಅಸೈನ್ಮೆಂಟ್ ಮಾರ್ಕ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಪ್ಲೇಸಲ್ಲಿ ಯಾವುದೋ ಒಂದು ಸ್ಟೂಡೆಂಟು ಇಟ್ ಮೇ ಬಿ ಅ ರಿಜಿಸ್ಟರ್ ನಂಬರ್ ಆಗಿರ್ಬೋದು. ವಿ ಕೆನಾಟ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಮೀನ್ಸ್. ಈ 50 ಅನ್ನೋದು ಏನಂತ ನಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ. ಸೊ ಅಸೈನ್ಮೆಂಟ್ ಆಫ್ ಸಚ್ ಕಾನ್ಸ್ಟೆಂಟ್ ಟು ಅ ಸಿಂಬಾಲಿಕ್ ನೇಮ್ ಫ್ರೀಸ್ ಅಸ್ ಫ್ರಮ್ ದೀಸ್ ಪ್ರಾಬ್ಲಮ್ಸ್. ಮೀನ್ಸ್ ಈ ಕಾನ್ಸ್ಟೆಂಟಿಗೆ ವಿ ಹ್ಯಾವ್ ಟು ಅಸೈನ್ ಒನ್ ಸಿಂಬಾಲಿಕ್ ನೇಮ್. ಅದು ಏನಂತ ಮೀನ್ ಮಾಡೋಕ್ಕೆ ನಾವೊಂದು ನೇಮ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ಅ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದಕ್ಕೊಂದು ಕಾನ್ಸ್ಟೆಂಟ್ ಸಿಂಬಾಲಿಕ್ ನೇಮ್ ಕೊಡ್ತೀವಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ. ಇಫ್ ಇಟ್ ಈಸ್ ಅ ಮಾರ್ಕ್ಸ್ ಅಂತ ಸಿಂಬಾಲಿಕ್ ನೇಮ್ ಕೊಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಅಸೈನಿಂಗ್ ಅ ವಾಟ್? names for a constant. If I assign a names for a constant, it is easy to understand what is the meaning of this 50 anta, whether it is a strength of students or whether it is a marks, like that. For example, if it is a marks, I can give marks anta symbolic name ಕೊಡ್ತೀನಿ 50 ಗೆ. ಅರ್ಥ ಆಯ್ತಾ? ಸೊ if I assign a symbolic name, it reduces the second problem, that is problem in understanding the what? Program. So in order to give a name or in order to define a constant in C program, the general syntax is, first you have to write #define. It is a preprocessor directive. In the later chapters you are going to study which are the preprocessor directives we have and what are the meaning of those preprocessor directives. The general syntax for defining a symbolic constant is, first you have to write what? #define. Next you are going to write a symbolic name, and next you have to write value of constant. After writing a symbolic name, you have to give one space, and after that you have to write a value of constant, and no need of ending with semicolon and all. For example, #define marks. For constants, always we are using uppercase letters. Marks, for example, I am going to write 50. So this is a constant, marks is a constant, and what is the value of this constant? 50. ಈಗ ಎಲ್ಲ ಪ್ಲೇಸಲ್ಲಿ ನೀವು 50 ಅಂತ ಬರೆಯೋ ಬದಲು ನಾನು ನೇಮ್ ಬರಿತೀನಿ. ವಾಟ್ ಇಸ್ ದ ನೇಮ್? ಮಾರ್ಕ್ಸ್ ಅಂತ ಬರ್ಕೊಂಡು ಹೋಗ್ತೀನಿ. ಆ್ಯಂಡ್ #define ಪೈ 3.142 ಅಂತ ಡಿಫೈನ್ ಮಾಡ್ತೀನಿ. ಈಗ ಇದನ್ನು ಸ್ಟಾರ್ಟಿಂಗಲ್ಲೇ ನಾನು ಈ ಕಾನ್ಸ್ಟೆಂಟ್ನ ಡಿಫೈನ್ ಮಾಡ್ಕೋತಾ ಇದ್ದೀನಿ. ವಾಟ್ಸ್ ದ ಕಾನ್ಸ್ಟೆಂಟ್ ವಿ ಆರ್ ಡಿಫೈನಿಂಗ್? ಪೈ. ಆ್ಯಂಡ್ ವಾಟ್ಸ್ ದ ವ್ಯಾಲ್ಯೂ ವಿ ಆರ್ ಗಿವಿಂಗ್? 3.142. ಅಸ್ಯೂಮ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಕಾನ್ಸ್ಟೆಂಟ್ in different situations in a same program. That is, I am going to use it in different 10 places. 10 places ಅಲ್ಲಿ ನಾನು ಈ ಪೈ ಅನ್ನೋ ವ್ಯಾಲ್ಯೂನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ 10 ಪ್ಲೇಸಸಲ್ಲಿ ಕೂಡ ಡೋಂಟ್ ಗಿವ್ ಅ ವ್ಯಾಲ್ಯೂ, ಜಸ್ಟ್ ಸ್ಪೆಸಿಫೈ ದ ನೇಮ್ ಆಫ್ ಅ ಕಾನ್ಸ್ಟೆಂಟ್. ಎಲ್ಲ ಪ್ಲೇಸಸಲ್ಲೂ ರೈಟ್ ದ ನೇಮ್ ಆಫ್ ದ ಕಾನ್ಸ್ಟೆಂಟ್. ಈಗ ನೇಮ್ ಆಫ್ ದ ಕಾನ್ಸ್ಟೆಂಟ್ ಬರೆದ್ರೆ ಏನು ಯೂಸ್ ಅಂತ ಹೇಳಿದ್ರೆ, ಫಸ್ಟ್ ಕಾನ್ಸೆಪ್ಟ್ ಏನಿದೆ? ಮಾಡಿಫೈಯಬಿಲಿಟಿ ಇದೆ. ಈಗ ನೀವು 3.142 ಇಂದ 3.14159ಗೆ ನೀವು ಚೇಂಜ್ ಮಾಡಬೇಕಂದಾಗ ಎವ್ರಿ ಪ್ಲೇಸಲ್ಲಿ ಹೋಗಿ ಚೇಂಜ್ ಮಾಡಬೇಕಂತ ಇಲ್ಲ. ಬಿಕಾಸ್ ಅಲ್ಲಿ ನೀವು ನೇಮ್ ಬರೆದಿರೋದು, ಡೈರೆಕ್ಟಾಗಿ ನೀವು ವ್ಯಾಲ್ಯೂ ಬರೆದ್ಬಿಟ್ರೆ ಎಲ್ಲ ಪ್ಲೇಸಸಲ್ಲೂ ನೀವು ಹುಡುಕಿ ಏನು ಮಾಡಬೇಕು? ಚೇಂಜ್ ಮಾಡಬೇಕು. ಯು ಹ್ಯಾವ್ ಟು ಸರ್ಚ್ ಇನ್ ಎವ್ರಿ ಪ್ಲೇಸ್ ಆ್ಯಂಡ್ ಯು ಹ್ಯಾವ್ ಟು ಚೇಂಜ್ ದ ವ್ಯಾಲ್ಯೂ. But if I write like this, if you write the name of a constant in every place, just it is sufficient to change in the definition. ಇಲ್ಲಿ ನೀವು 3.142 ಇಂದ ಇದನ್ನ ಏನಾಗಿ ಚೇಂಜ್ ಮಾಡ್ತೀರಾ? 3.14159 ಆಗಿ ಚೇಂಜ್ ಮಾಡ್ತೀರಾ. ಬೇರೆ ಎಲ್ಲ ಪ್ಲೇಸಸಲ್ಲಿ ಏನಿದೆ? ಪೈ ಅಂತ ಇದೆ. ಆಗ ಡೈರೆಕ್ಟಾಗಿ ಒಂದೇ ಪ್ಲೇಸಲ್ಲಿ ನೀವು ಚೇಂಜ್ ಮಾಡ್ತಾ ಇರೋದು. ನಾವು ಇಟ್ ಈಸ್ ಈಸಿ ಟು ಮಾಡಿಫೈ ದ ವ್ಯಾಲ್ಯೂ ಆಫ್ ಅ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಎಲ್ಲ ಪ್ಲೇಸಲ್ಲಿ ನೀವು ಡೈರೆಕ್ಟಾಗಿ ವ್ಯಾಲ್ಯೂ ಬರೆಯೋ ಬದಲು ಜಸ್ಟ್ ನೇಮ್ ಬರೀತೀರಾ. ನೇಮ್ ಬರೆದಾಗ ಈ ನೇಮ್ದು ವ್ಯಾಲ್ಯೂ ಎಲ್ಲಿ ಡಿಫೈನ್ ಮಾಡಿದರೆ ಅಲ್ಲಿ ಮಾತ್ರ ಚೇಂಜ್ ಮಾಡಿದರೆ ಸಾಕು. ಎಲ್ಲ ಪ್ಲೇಸಸಲ್ಲೂ ಚೇಂಜ್ ಮಾಡಬೇಕಂತ ಇಲ್ಲ. ಬಿಕಾಸ್ ಎಲ್ಲ ಪ್ಲೇಸಸಲ್ಲಿ ನಾನು ವ್ಯಾಲ್ಯೂನ ಬರೆದಿಲ್ಲ, ಅದ್ರದ್ದು ನೇಮ್ನ ಬರೆದಿದ್ದೀನಿ. ಆ ನೇಮ್ದು ವ್ಯಾಲ್ಯೂನ ನೀವು ಜಸ್ಟ್ ಎಲ್ಲಿ ಡಿಫೈನ್ ಮಾಡಿರ್ತೀರ ಅಲ್ಲಿ ಮಾತ್ರ ಚೇಂಜ್ ಮಾಡ್ತೀರಾ.
And now it is easy to understand also, and it is easy to what? Modify also. Like this, we are going to define a constant in C programming. What is the general syntax? Hash define, and next you are going to write a symbolic name, and next you are going to write a value of a constant. And ಇಲ್ಲಿ 50 ಅನ್ನೋದು ಮಾರ್ಕ್ಸ್ ಅಂತ ನಾನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸ್ಟ್ರೆಂತ್ ಆಫ್ ಅ ಸ್ಟೂಡೆಂಟ್ಸ್ ಅಂದರೆ ಆ್ಯಶ್ ಡಿಫೈನ್ ಸ್ಟ್ರೆಂತ್ 50 ಅಂತ ಕೊಡ್ತೀನಿ. ಅಸೈನ್ಮೆಂಟ್ ಅಂದರೆ ಆ್ಯಶ್ ಡಿಫೈನ್ ಅಸೈನ್ಮೆಂಟ್ 50 ಅಂತ ಕೊಡ್ತೀನಿ. ನಾವು ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಮೀನ್ಸ್. 50 ಅನ್ನೋದು ಏನಂತ ಈಸಿಯಾಗಿ ಅರ್ಥ ಆಗುತ್ತೆ, ಆ್ಯಂಡ್ ಮಾಡಿಫೈ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. And whatever the symbolic names we have, these symbolic names are sometimes called as what? Constant identifiers. Symbolic name na navenanta heltivi? Constant identifiers anta heltivi. And the following rules, we have to follow some of the rules in order to define the symbolic constant. Symbolic constants na define madbekare now some rules na follow madbeku. In that the first one is symbolic names have the same form as variable names. Symbolic names have the same form as what? Variable names. It means that ವೇರಿಯಬಲ್ ನೇಮ್ಸ್ನ ಬರಿಬೇಕಾದ್ರೆ ನಾವು ಏನೇನು ರೂಲ್ಸ್ನ ಫಾಲೋ ಮಾಡ್ತೀವಿ? ದಟ್ ಈಸ್ ರೂಲ್ಸ್ ಫಾರ್ ಅನ್ ಐಡೆಂಟಿಫೈಯರ್. ವಿ ಶುಡ್ ನಾಟ್ ಯೂಸ್ ಅ ಸ್ಪೇಸಸ್ ಇನ್ ದ ವೇರಿಯಬಲ್ ನೇಮ್ಸ್, ಆ್ಯಂಡ್ ಆಲ್ವೇಸ್ ಇಟ್ ಶುಡ್ ಸ್ಟಾರ್ಟ್ ವಿತ್ ಅ ಆಲ್ಫಾಬೆಟ್ ಆರ್ ಅಂಡರ್ಸ್ಕೋರ್. ವಿ ಶುಡ್ ನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್, ಆ್ಯಂಡ್ ಓನ್ಲಿ ದ ಅಂಡರ್ಸ್ಕೋರ್ ಇಸ್ ದ ಸ್ಪೆಷಲ್ ಕ್ಯಾರೆಕ್ಟರ್ ವಿ ಆರ್ ಯೂಸಿಂಗ್. And we should not use a keyword for writing a word variables. Those are the same rules we are using while writing a word symbolic names also. And the only difference is variable names na lower case letters alli baritira, but symbolic names na yaudರಲ್ಲಿ ಬರಿಬೇಕು? upper case letters alli ಬರಿಬೇಕು. And the second rule is no blank space between the pound sign ಅಂದರೆ this is hash, and the word define, like this. ಈಗ ಇಲ್ಲೊಂದೇನೋ ಬರೆದ್ರಿ ಅಲ್ವಾ, ಆ್ಯಶ್ ಡಿಫೈನ್ ಮಾರ್ಕ್ಸ್ ಅಂತ. ಆ್ಯಶ್ ಡಿಫೈನ್ ಬರಿಬೇಕಾದ್ರೆ ಆ್ಯಶ್ ಆದಮೇಲೆ ಸ್ಪೇಸ್ ಕೊಟ್ಟು ಡಿಫೈನ್ ಬರಿಬಾರ್ದು, ಕಂಟಿನ್ಯೂಸ್ ಆಗಿ ಬರಿಬೇಕು. ಯು ಶುಡ್ ನಾಟ್ ರೈಟ್ ಲೈಕ್ ದಿಸ್. ಆ್ಯಶ್ ಅಂತ ಬರೆದು ಸ್ಪೇಸ್ ಆದಮೇಲೆ ಡಿಫೈನ್ ಬರಿಬಾರ್ದು. ಇಟ್ ಈಸ್ ರಾಂಗ್. ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್, ಆ್ಯಶ್ ಡಿಫೈನ್. Here we don't permit a space here. That is the second rule. And the third rule is hash must be the first character in the line. Hash must be the first character in the line. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಒಂದು ಕಾನ್ಸ್ಟೆಂಟ್ ಡಿಫೈನ್ ಮಾಡಿದ್ವಿ ಪೈ ಅಂತ. hash define pi 3.14159. ಈಗ ಈ ಲೈನಲ್ಲಿ ಸಿಂಬಾಲಿಕ್ ಕಾನ್ಸ್ಟೆಂಟ್ನ ಇಲ್ಲಿ ನೀವು ಡಿಫೈನ್ ಮಾಡಬೇಕಾದ್ರೆ ಯಾವುದು ಫಸ್ಟ್, ಈ ಲೈನಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಯಾವುದು? ಆ್ಯಶ್. ಆ್ಯಂಡ್ ದ ನೆಕ್ಸ್ಟ್ ರೂಲ್ ಈಸ್ ಅ ಬ್ಲ್ಯಾಂಕ್ ಸ್ಪೇಸ್ ಇಸ್ ರಿಕ್ವೈರ್ಡ್. between hash define and symbolic name and the constant value It means that a blank space is required between the hash define and symbolic name and the constant. ಅಂದರೆ ಈ hash define ಆದಮೇಲೆ ಒಂದು ಸ್ಪೇಸ್ ಕೊಟ್ಟು ಸಿಂಬಾಲಿಕ್ ನೇಮ್ ಬರಿಬೇಕು, ಅದಾದಮೇಲೆ ಒಂದು ಸ್ಪೇಸ್ ಕೊಟ್ಟು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರಿಬೇಕು. ಬಟ್ hash define ಬರಿಬೇಕಾದ್ರೆ you should not give a space. That is the rule. That is, a blank space is required between hash define and symbolic name and the what? Constant. And the next rule is hash define statements must not end with a semicolon. Hash define statements must not end with a semicolon. Semicolon ಅಂದರೆ this one. ಇಲ್ಲಿ hash define pi 3.14159 ಅಂತ ಬರೆದು ಇದರ ಸೆಮಿಕೋಲನ್ ಬರಿಬಾರ್ದು. ಯು ಶುಡ್ ನಾಟ್ ಎಂಡ್ ವಿತ್ ಅ ವಾಟ್? ಸೆಮಿಕೋಲನ್. ನೆಕ್ಸ್ಟ್ ರೂಲ್ ಈಸ್ ಆಫ್ಟರ್ ಡೆಫಿನಿಷನ್, ದಟ್ ಈಸ್ ಆಫ್ಟರ್ ಡೆಫಿನಿಷನ್ ದ ಸಿಂಬಾಲಿಕ್ ನೇಮ್
should not be assigned any other value within the program. ಅದೇ ಪ್ರೋಗ್ರಾಮಲ್ಲಿ ಒಂದು ಸಲ ಕಾನ್ಸ್ಟೆಂಟ್ನ ನೀವು ಡಿಫೈನ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ವ್ಯಾಲ್ಯೂ ಅದಕ್ಕೆ ಕೊಡೋಕ್ಕಾಗಲ್ಲ. ಬೈ ಯೂಸಿಂಗ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್. ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕಾನ್ಸ್ಟೆಂಟ್ ಡಿಫೈನ್ ಮಾಡ್ತೀನಿ ಈ ಥರ ಡಿಫೈನ್ ಮಾರ್ಕ್ಸ್ 50 ಅಂತ ಡಿಫೈನ್ ಮಾಡ್ತೀನಿ. ಈಗ ಈ ಮಾರ್ಕ್ಸ್ ಇಸ್ ಅ ಸಿಂಬಾಲಿಕ್ ನೇಮ್ ಆರ್ ಅ ಕಾನ್ಸ್ಟೆಂಟ್ ಆ್ಯಂಡ್ ವಿ ಹ್ಯಾವ್ ಅಸೈನ್ಡ್ ಅ ವ್ಯಾಲ್ಯೂ. ಬಟ್ ಇದು ಅದೇ ಪ್ರೋಗ್ರಾಮಲ್ಲಿ ನೀವು ಮತ್ತೆ ಮಾರ್ಕ್ಸಿಗೆ ಬೇರೆ ವ್ಯಾಲ್ಯೂನ ಈ ಥರ ಅಸೈನ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಇಲ್ಲೀಗಲ್. ಒಂದು ಸಲ ನಾವು ಡಿಫೈನ್ ಮಾಡಿದ ಮೇಲೆ ಮತ್ತೆ ಅದೇ ಕಾನ್ಸ್ಟೆಂಟಿಗೆ ಬೇರೆ ವ್ಯಾಲ್ಯೂನ ನೀವು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಏನು ಮಾಡೋಕ್ಕಾಗಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ರೂಲ್ಸ್ ವಿ ಹ್ಯಾವ್ ಟು ನೋ ವೈಲ್ ಡಿಫೈನಿಂಗ್ ಅಬೌಟ್ ಕಾನ್ಸ್ಟೆಂಟ್. ವಿಚ್ ಆರ್ ದ ರೂಲ್ಸ್? ಸಿಂಬಾಲಿಕ್ ನೇಮ್ಸ್ ಬರೀಬೇಕಾದ್ರೆ ವೇರಿಯಬಲ್ ನೇಮ್ಸ್ಗೆ ಏನು ಯೂಸ್ ಮಾಡ್ತೀರಾ ರೂಲ್ಸ್ ಅದೇ ಯೂಸ್ ಮಾಡ್ತೀರಾ. ಓನ್ಲಿ ಡಿಫ್ರೆನ್ಸ್ ಇಸ್ ವೇರಿಯಬಲ್ ನೇಮ್ಸ್ನೆಲ್ಲ ನೀವು ಲೋ ಕೇಸಲ್ಲಿ ಲೆಟರ್ಸಲ್ಲಿ ಬರೀತೀರಾ, ಬಟ್ ಕಾನ್ಸ್ಟೆಂಟ್ ನೇಮ್ಸ್ನ ಯಾವುದ್ರಲ್ಲಿ ಬರೀಬೇಕು ಅಪ್ಪರ್ ಕೇಸಲ್ಲಿ. And you should not use a blank space while writing #define. #define is a continuous word. And in this constant definition, always the first character is what? #. And a blank space should permit between the #define, symbolic name, and what? Constant. And you should not end with a what? Semicolon. And after definition, once the value is assigned for a symbolic constant, you should not give any other value by using a what? Assignment operator. These are the rules we have to follow while writing a what? Symbolic constant. So here we have some of the examples of #define statement, and here we have to know whether those are valid or invalid. So here I am going to make a 3 columns here. One is a statement, and we are going to check a validity of that statement, then remark why it is valid or invalid anta. First example is this one. #define x is equal to 2.5. Whether it is valid? No. Why? It is invalid. Why? ನೀವು ಎಕ್ಸಿಗೆ 2.5 ಅಂತ ಕೊಡಬೇಕಾದ್ರೆ ಎಕ್ಸ್ ಆದಮೇಲೆ ಜಸ್ಟ್ ಸ್ಪೇಸ್ ಕೊಟ್ಟು 2.5 ಕೊಡಬೇಕು. ಈ ಥರ ಅಸೈನ್ಮೆಂಟ್ ಆಪರೇಟರ್ನ ಯೂಸ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಈಕ್ವಲ್ ಟು ಸೈನ್ ಈಸ್ ನಾಟ್ ಅಲೋಡ್. ಇದು ವ್ಯಾಲಿಡ್ ಆಗಬೇಕಂದ್ರೆ ಇದನ್ನ ಯಾವ ಥರ ಬರೀಬೇಕು? #define x 2.5 ಅಂತ ಬರೀಬೇಕು. And the second one, #define second one is like this. ಆದಮೇಲೆ ಸ್ಪೇಸ್ ಕೊಟ್ಟು ಡಿಫೈನ್ ಕೊಟ್ಟಿದ್ದಾರೆ, ಮ್ಯಾಕ್ಸ್ 10 ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಆಲ್ಸೋ ಇನ್ವ್ಯಾಲಿಡ್. ವೈ? ಯು ಶುಡ್ ನಾಟ್ ಹ್ಯಾವ್ ಅ ಸ್ಪೇಸ್ ಬಿಟ್ವೀನ್ ಆ್ಯಂಡ್ ಅ ಡಿಫೈನ್. ಮತ್ತು ಡಿಫೈನ್ ನಡುವೆ ಸ್ಪೇಸ್ ಇರಬಾರ್ದು. ನೋ ಸ್ಪೇಸ್ ಇಸ್ ಅಲೋಡ್ between and define. ಇದು ವ್ಯಾಲಿಡ್ ಫಾರ್ಮ್ ಯಾವ ಥರ ಬರೀಬೇಕು? #define max 10 ಅಂತ ಬರೀತೀರ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ #define n25 ಸೆಮಿಕೋಲನಿಂದ ಎಂಡ್ ಮಾಡಿದ್ದಾರೆ. ಸೊ ಇಟ್ ಈಸ್ ಇನ್ವ್ಯಾಲಿಡ್. ಯು ಶುಡ್ ನಾಟ್ ಯೂಸ್ ಅ ಸೆಮಿಕೋಲನ್, ರೈಟ್? ಸೆಮಿಕೋಲನ್ ಇಸ್ ನಾಟ್ ಅಲೋಡ್. ಸೆಮಿಕೋಲನ್ ಇಸ್ ನಾಟ್ ಅಲೋಡ್. ಇದ್ರದ್ದು ವ್ಯಾಲಿಡ್ ಫಾರ್ಮ್ ಯಾವ ಥರ ಬರಿಬೋದು? #define n25 ಅಷ್ಟೇ, ಸೆಮಿಕೋಲನಿಂದ ಎಂಡ್ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. #define n5, m10 ಅಂತ. ಮೀನ್ಸ್ ದೇ ಆರ್ ಟ್ರೈಯಿಂಗ್ ಟು ಡಿಫೈನ್ 2 ಕಾನ್ಸ್ಟೆಂಟ್ ಇನ್ ಅ ಸಿಂಗಲ್ ಸ್ಟೇಟ್ಮೆಂಟ್. ಎನ್ ಅಂತ ಒಂದು ಕಾನ್ಸ್ಟೆಂಟ್, ಎಮ್ ಅಂತ ಒಂದು ಕಾನ್ಸ್ಟೆಂಟು. ಎನ್ನಿಗೆ 5 ಅಸೈನ್ ಮಾಡಿದ್ದಾರೆ, ಎಮ್ಮಿಗೆ 10 ಅಸೈನ್ ಮಾಡಿದ್ದಾರೆ. ಬಟ್ ಇಟ್ ಈಸ್ ಇನ್ವ್ಯಾಲಿಡ್. ವಿ ಕೆನ್ ನಾಟ್ ರೈಟ್ ಲೈಕ್ ದಿಸ್. ಒಂದು ಕಾನ್ಸ್ಟೆಂಟ್ ಡಿಫೈನ್ ಮಾಡೋಕ್ಕೆ ಒಂದೇ ಸ್ಟೇಟ್ಮೆಂಟ್ ಯೂಸ್ ಮಾಡಬಾರ್ದು. ಈ ಸ್ಟೇಟ್ಮೆಂಟ್ ಕ್ಯಾನ್ ಡಿಫೈನ್ ಓನ್ಲಿ ಒನ್ ನೇಮ್. ಈ ಸ್ಟೇಟ್ಮೆಂಟ್ ಕ್ಯಾನ್ ಡಿಫೈನ್ ಓನ್ಲಿ ಒನ್ ನೇಮ್. ಸೊ ಇದನ್ನು ನೀವು ವ್ಯಾಲಿಡ್ ಆಗಿರಬೇಕಂದ್ರೆ ಯಾವ ಥರ ಮಾಡ್ಬೋದು? 2 ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಬರೀಬೇಕು. ಲೈಕ್ ದಿಸ್. #define n5
then ash define m10. So these are nothing but symbolic constants. Thank you.